ಡ್ರೀಮ್ ಎಐ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಈ ವಿವರಣೆಯಲ್ಲಿ ಒಂದು ಬೃಹತ್ ಹಗರಣವನ್ನು ಬಿಚ್ಚಿಡೋಣ. ಬರೋಬ್ಬರಿ 4,500 ಕೋಟಿ ರೂಪಾಯಿ. ಹೌದು, ಈ ಆಘಾತಕಾರಿ ಹಗರಣದ ಕರಾಳ ವಾಸ್ತವದ ಅಸಲಿ ಮೊತ್ತವಿದು. 45,000 ಮುಗ್ಧರು, ಅದರಲ್ಲೂ ನಿವೃತ್ತ ಯೋಧರು, ಇವರೆಲ್ಲ ತಮ್ಮ ಇಡೀ ಜೀವನದ ಸಂಪಾದನೆಯನ್ನೇ ಕೇವಲ ರಾತ್ರೋರಾತ್ರಿ ಕಳೆದುಕೊಂಡಿದ್ದಾರೆ. ಬೆಳಗಾವಿಯ ಈ ಬೃಹತ್ ಅಕ್ರಮ ಹಣಕಾಸು ಸಾಮ್ರಾಜ್ಯದ ಹಿಂದಿದ್ದ ಆ ಮಾಸ್ಟರ್ ಮೈಂಡ್ ಬೇರಾರೂ ಅಲ್ಲ, ಅವನೇ ಈ ಶಿವಾನಂದ್ ನೀಲನ್ನನವರ್. ಬೀದಿಯಲ್ಲಿ ಐಸ್ ಕ್ರೀಂ ಮಾರ್ತಿದ್ದ ಸಾಮಾನ್ಯ ವ್ಯಕ್ತಿ ಕೇವಲ ಕೆಲವೇ ವರ್ಷಗಳಲ್ಲಿ ಇಷ್ಟು ದೊಡ್ಡ ವಂಚಕನಾಗಿ ಬೆಳೆದ ಪರಿಯೇ ಒಂದು ರೋಚಕ ಕಥೆ. ಅಕ್ಯುಮೆಂಟ್ ಆಪ್ ಎಂಬ ಒಂದು ಡಿಜಿಟಲ್ ಮುಖವಾಡ ಸೃಷ್ಟಿಸಿ ಇದೊಂದು ಪ್ರತಿಷ್ಠಿತ ಕಾರ್ಪೊರೇಟ್ ಕಂಪನಿ ಎಂಬ ಬಲವಾದ ಭ್ರಮೆಯನ್ನು ಬಿತ್ತಲಾಗಿತ್ತು. ದುಪ್ಪಟ್ಟು ಲಾಭದ ಆಮಿಷ, ಕಮಿಷನ್ ಏಜೆಂಟರ ನೇಮಕ, ಜೊತೆಗೆ ಸಂಪೂರ್ಣ ನಗದು ವ್ಯವಹಾರ, ಇದೊಂದು ಅತ್ಯಂತ ವ್ಯವಸ್ಥಿತವಾದ ವಂಚನೆಯ ಜಾಲವಾಗಿತ್ತು. ರಿಯಲ್ ಎಸ್ಟೇಟ್, ಟ್ರೇಡಿಂಗ್, ಬೃಹತ್ ಮೀನುಗಾರಿಕೆ, ಹೀಗೆ ಬರೀ ಸುಳ್ಳು ಹೂಡಿಕೆಗಳ ಕತೆ ಕಟ್ಟಿ ಅಸಲಿ ವಾಸ್ತವವನ್ನ ಸಂಪೂರ್ಣವಾಗಿ ಮುಚ್ಚಿಡಲಾಗಿತ್ತು. ನಯವಾದ ಆಪ್ನ ಹಿಂದೆ ಅಡಗಿದ್ದದು ಕೇವಲ ಬಾಯ್ಮಾತಿನ ಭರವಸೆಗಳ ಮೇಲೆ ನಡೆಯುತ್ತಿದ್ದ ಯಾವುದೇ ನಿಯಂತ್ರಣವಿಲ್ಲದ ಅತ್ಯಂತ ಅಪಾಯಕಾರಿ ಶ್ಯಾಡೋ ಮಾರ್ಕೆಟ್. ಪತನಕ್ಕೂ ಮುನ್ನ ಎಲ್ಲಾ ಸ್ಥಾನ ಗೆದ್ದು ನಾನೇ ಮುಖ್ಯಮಂತ್ರಿಯಾಗ್ತೀನಿ ಎಂಬ ಈತನ ಮಿತಿಮೀರಿದ ಅಹಂಕಾರದ ಹೇಳಿಕೆಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ. 25,000 ಜನರನ್ನು ಸೇರಿಸುವ ಈ ಬೃಹತ್ ಕಾರ್ಯಕ್ರಮದ ದುಸ್ಸಾಹಸವೇ ಕಡೆಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಲು ಪ್ರಮುಖ ಕಾರಣವಾಯಿತು. ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಸತತ 24 ಗಂಟೆಗಳ ಕಾಲ ನಡೆದ ಜಂಟಿ ಪಡೆಯ ತೀವ್ರ ಕಾರ್ಯಾಚರಣೆ ಶುರುವಾಗಿದ್ದು ಹೀಗೆ. 100 ಕೋಟಿಗಳಿದ್ದ ಬ್ಯಾಂಕ್ ಖಾತೆಗಳನ್ನು ತಕ್ಷಣವೇ ಫ್ರೀಜ್ ಮಾಡಲಾಯಿತು. ಇದರ ಜೊತೆಗೆ ಲೆಕ್ಕಕ್ಕೆ ಸಿಗದಷ್ಟು ಕಂತೆ ಅಕ್ರಮ ದಾಖಲೆಗಳು ಪತ್ತೆಯಾದವು. ತಲೆಮರೆಸಿಕೊಂಡಿದ್ದ ಈ ವಂಚಕ ಹೂಡಿಕೆದಾರರನ್ನು ಯಾಮಾರಿಸಲು ಕಳುಹಿಸಿದ ಕೊನೆಯ ಹತಾಶ ಆಡಿಯೋ ಕ್ಲಿಪ್ ಇದು. ನಿಜಕ್ಕೂ ನಾಟಕೀಯ ಕ್ಷಣ. ಅಂತಿಮವಾಗಿ ಶುಕ್ರವಾರ ರಾತ್ರಿ ವಿಶೇಷ ಪೊಲೀಸ್ ಪಡೆಗಳು ಅತ್ಯಂತ ಕಠಿಣ ಕ್ರಿಮಿನಲ್ ಕಾಯ್ದೆಗಳ ಅಡಿಯಲ್ಲಿ ಆತನನ್ನು ಸುತ್ತುವರೆದು ಬಂಧಿಸುವಲ್ಲಿ ಯಶಸ್ವಿಯಾದವು. ಶನಿವಾರದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆಯಾದ ಅಧಿಕೃತ ಲೆಕ್ಕಕ್ಕೂ ಹಾಗೂ ನಡೆದಿದ್ದ ಅಕ್ರಮ ನಗದು ವ್ಯವಹಾರಕ್ಕೂ ಇದ್ದ ಬೃಹತ್ ವ್ಯತ್ಯಾಸ ಜಗಜ್ಜಾಹೀರಾಯಿತು. ಈ ಅಕ್ರಮ ಜಾಲದ ಬೇರುಗಳು ಅಂತಾರಾಜ್ಯ ಮಟ್ಟದಲ್ಲಿ ಹರಡಿದ್ದರಿಂದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಸಿಐಡಿ ತಂಡವು ತಕ್ಷಣವೇ ತನ್ನ ಕೈಗೆತ್ತಿಕೊಂಡಿತು. ಇಂದು ಕೇವಲ ಕಾಗದದ ರಸೀದಿಗಳನ್ನು ಹಿಡಿದುಕೊಂಡು ಕಣ್ಣೀರು ಹಾಕುತ್ತಿರುವ ಆ ಸಾವಿರಾರು ಮುಗ್ಧ ಸಂತ್ರಸ್ತರ ಸ್ಥಿತಿ ನೋಡಿದರೆ ನಿಜಕ್ಕೂ ಕರುಳು ಹಿಂಡುತ್ತದೆ. ಒಮ್ಮೆ ಯೋಚಿಸಿ, ದುಪ್ಪಟ್ಟು ಹಣದ ಇಂತಹ ಸುಳ್ಳು ಭರವಸೆಗಳಿಗಾಗಿ ಇಡೀ ಜೀವನದ ಕಷ್ಟದ ಸಂಪಾದನೆಯನ್ನೇ ಕಳೆದುಕೊಳ್ಳುವ ರಿಸ್ಕ್ ತೆಗೆದುಕೊಳ್ಳುವುದು ನಿಜಕ್ಕೂ ಬೇಕೇ?